ಎಷ್ಟು ನೊಂದ್ಕೊಂಡ್ನೋ ಪಾಪು. ಅವ್ನು ನೋಡಿಲ್ಲ ಅಂದರೆ ನನಗೆ ಖಂಡಿತ ನಿದ್ದೆ ಹತ್ತಲ್ಲ. ನಾನು ಫೋನ್ ಮಾಡಿದ್ರೆ ಅವ್ನು ತೆಗಿಯಲ್ಲ. ಮಾವನವ್ರಿಗೆ ಫೋನ್ ಮಾಡಿಬಿಡ್ಲಾ? ಹಲೋ, ಅರೆ ಇದೇನಮ್ಮ ತುಳಸಿ ಇಷ್ಟೊತ್ತಲ್ಲಿ? ಎಲ್ಲರೂ ಚೆನ್ನಾಗಿದ್ದೀರಿ ತಾನೇ? ಮಾಧವ ಹೇಗಿದ್ದಾನೆ? ಹಾಂ ಮಾವ, ಎಲ್ಲ ಆರಾಮು. ಇವತ್ತು ನಡೆದಿದ್ದ ವಿಷಯ ಹೇಳಿದ್ರೆ ಮಾವ ಖಂಡಿತ ಬೇಜಾರಾಗ್ತಾರೆ. ಮತ್ತೇನಮ್ಮ ಇಷ್ಟೊತ್ತಲ್ಲಿ? ಅದು ಮಾವ, ನಂಗೆ ಪಾಪು ನೋಡಬೇಕು ಅನ್ನಿಸ್ತಿದೆ. ಅಯ್ಯೋ, ಅವನು ಇಷ್ಟೊತ್ತಲ್ಲಿ ಮಲಗಿದ್ದಾನಮ್ಮ. ಗೊತ್ತು. ಒಂದೇ ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಅವನ ಮುಖ ತೋರಿಸ್ತೀರಾ ಮಾವ ದಯವಿಟ್ಟು? ತುಳಸಿ, ಅದಕ್ಕೆ ಹೇಳೋದು, ಆ ಭಗವಂತನಿಗೆ ಏನಾದ್ರು ಭೂಮಿ ಮೇಲೆ ಬಂದು ನೆಲೆಸ್ಬೇಕು ಅಂತಿದ್ರೆ ಅದು ತಾಯಿ ಕರಳ ಮಾತ್ರ ಅಂತ. ಸರಿ, ಒಂದು ನಿಮಿಷ ಇರೋ, ನಾನೇ ಫೋನ್ ಮಾಡ್ತೀನಿ. ಪುಣ್ಯ, ಏನಾಯ್ತು? ಕೆಟ್ಟ ಕನ್ಸುರಿ. ಏನು ಕನಸು? ಏನಿಲ್ಲ. ನನ್ನ ಹತ್ರ ಹೇಳಲ್ವಾ? ಮಗು ಮಗು ಏನು ಮಗು? ಒಂದು ಮುದ್ದಾಗಿರೋ ಪುಟ್ಟ ಮಗು ನನ್ನೇ ನೋಡ್ಕೊಂಡು ಅಮ್ಮ ಅಂತಿತ್ತು. ನನ್ನ ಮಗು ಅಂತ ಅದನ್ನ ಎತ್ಕೊಳಕ್ ಹೋದೆ. ಆದ್ರೆ ಯಾವುದು ವಿಚಿತ್ರ ಪ್ರಾಣಿ ಬಂದು ಆ ಮಗುನ ಎತ್ಕೊಂಡು. ಸಮಾಧಾನ ಮಾಡ್ಕೊ ಪುಣ್ಯ, ಜಸ್ಟ್ ಡ್ರೀಮ್. ಎಲ್ಲರಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಕನ್ಸು ನನ್ಗೇನೋ ಹೇಳ್ತಿದೆ. ಕಮಾನ್ ಪುಣ್ಯ, ಏನನ್ನು ಯೋಚನೆ ಮಾಡಬೇಡ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ನನ್ನ ಹೊಟ್ಟೆಲ್ ಮಗು ಹುಟ್ಟುತ್ತಲ್ವಾ, ನಾನು ಅಮ್ಮ ಆಗ್ತೀನಲ್ವಾ? ಅವತ್ತೇ ಹೇಳಿದ್ನಲ್ಲ ಪೂರ್ಣಿ, ಖಂಡಿತ ಆಗತ್ತೆ. ನಾವು ಅವತ್ತೇ ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ. ನಾಳೆ ಹೋಗೋಣ, ಸರಿನಾ? ನನ್ಗೆ ಯಾಕೋ ಭಯ ರೀ. ಡಾಕ್ಟ್ರು ನನ್ನ ಹೊಟ್ಟೆಲ್ ಮಗು ಹುಟ್ಟಲ್ಲ ಅಂದ್ಬಿಟ್ರೆ. ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಇನ್ಮೇಲೆ ನಮ್ಗೆ ಮಗು ಹುಟ್ಟುತ್ತೋ ಇಲ್ವೋ ಅಂತ ಯೋಚನೆ ಮಾಡಬಾರ್ದು ನೀನು. ಹುಟ್ಟೋ ಮಗು ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು. ಹುಟ್ಟೋ ಮಗುಗೆ ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡಬೇಕು, ಸರಿನಾ? ಹೇಗಿರುತ್ತೆ ನಮ್ಮ ಮಗು? ಹೇಗಿರುತ್ತೆ ಅಂತ ಬೇಡ, ಹೇಗಿರಬೇಕು ಅಂತ ಹೇಳ್ತೀನಿ. ಈ ನನ್ನ ಕ್ಯೂಟ್ ಹೆಂಡತಿ ಥರ ಇರಬೇಕು. ನಿಮ್ಮ ಥರ ಇದ್ರೆ ಬೇಡ, ನನಗೆ ನಿನ್ನ ಥರ ಮುದ್ದಾದ ಹೆಣ್ಮಗು ಬೇಕು. ಬೇಡ, ನನ್ನ ಥರ ಬೇಡ. ತುಳಸಿ ಅಮ್ಮನ ಥರ ಇರಬೇಕು. ಬೇಜಾರಾಯ್ತಾ? ನನ್ನ ಹತ್ರ ಮಾತಾಡಲ್ವಾ? ಕೋಪ ಬಂತಾ? ಈಗ ನೀವು ಸಿಡ್ಕಪ್ಪ ಆಗ್ತೀರಾ? ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ಅದು ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ಯಾರ ಥರನೋ, ಆದರೆ ಒಂದು ಪಾಪು ಆಗತ್ತೆ. ಒಂದಲ್ಲ, 2 ಪಾಪು, ಅವಳಿ ಜವಳಿ, ಒಂದು ಗಂಡು ಒಂದು ಹೆಣ್ಣು. ಹೋಗ್ರಿ. ಹೋಗೋದೇನೂ ಇಲ್ಲ. ಈಗ 2 ಮಗು ಆದರೆ ಹೆಸರೇನಿಡೋದು ಅಂತ ಈಗಲೇ ನಾನು ಹುಡುಕ್ಬೇಕಲ್ವಾ? ಹಾಗಂತೀರಾ? ಏನಂತ ಇಡೋಣ? ನಮ್ಮಿಬ್ಬರು ಹೆಸರಿನ ಮೊದಲನೇ ಅಕ್ಷರ ಬರೋ ಥರ ಏನಾದರೂ, ಐ ಮೀನ್ A and P. ಆ ಥರದ್ದು ಯಾವುದಿದೆ? ಗೊತ್ತಾಯ್ತು, ಅಪೂರ್ವ.
ಏ ದಂಡ್ಪಿಂಡ, ನಿಮ್ಮಮ್ಮ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ ಕಣೋ. ಆದರೆ ದಡ್ಡ ನೀನು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಓಹೋ ಹೋ 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 ಹೋ, ಬನ್ನಿ 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 ಬನ್ನಿ. ನನ್ನ ರೂಮ್ವರೆಗೂ ನಿಮ್ಮ ಪಾದ ಬೆಳೆಸಿದ್ದು ನನ್ನ ಸೌಭಾಗ್ಯ. ಅಭಿ, ದಯವಿಟ್ಟು ನನ್ನ ಮಗನಿಗೆ ಈ ರೀತಿ ಹಿಂಸೆ ಮಾಡಬೇಡ, ಅವನ್ನ ಬಿಟ್ಬಿಡು. ಅಯ್ಯೋ, ನಾನೇನು ಮಾಡಿದೆ? ಕೆಲಸ ಕೇಳ್ಕೊಂಡು ಬಂದಾಗ ಕೊಟ್ಟೆ. ಉಪಕಾರ ಮಾಡಿದ್ರೆ ಹಿಂಸೆ ಅಂತಿರಲ್ಲ. ನೋಡು, ಅವನು ಯಾವುದೋ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಕೆಲಸ ಒಪ್ಕೊಂಡಿರ್ತಾನೆ. ಆದರೆ ಅದು ಅವನು ಅರ್ಹತೆ ತಕ್ಕ ಕೆಲಸ ಅಲ್ಲ. ಅದು ಅಲ್ಲದೆ ಅವನಿಗೆ ಅವಮಾನ ಮಾಡಿದ್ರೆ ಅವನು ಸಹಿಸಲ್ಲ. ತುಂಬ ಸೂಕ್ಷ್ಮ ಮನಸ್ಸಿನ ಹುಡುಗ. ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಎಲ್ಲೂ ಕೆಲಸ ಸಿಗದೆ ಮೂಟೆ ಹೊರ್ತಾ ಇದ್ದಿದ್ದು ನಿಮ್ಮ ಮಗನ್ನ ಆಫೀಸಿಗೆ ಕರ್ಕೊಂಬಂದು ಕೆಲಸ ಕೊಟ್ರೆ ನನಗೆ ಅಂತಿರಲ್ಲ. ಮಗ ಉದ್ಧಾರ ಆಗೋದು ನಿಮ್ಗೆ ಇಷ್ಟ ಇಲ್ವಾ? ಅಲ್ಲ, ಮೂಟೆ ಹೊರೋ ಕೆಲಸಕ್ಕಿಂತ ತಟ್ಟೆ ತೊಳೆಯೋ ಕೆಲಸ ಬೆಟ್ರ್ ಅಲ್ವಾ? ನೋಡು, ಅವನು ಓದಿದ್ದಾನೆ. ಇದಕ್ಕೂ ಮುಂಚೆ ಒಳ್ಳೆ ಕೆಲಸದಲ್ಲೇ ಇದ್ದ ಅಲ್ವಾ? ಈಗಲೂ ಅವನು ಓದಿಗೆ ಅರ್ಹತೆಗೆ ಸರಿ ಹೋಗುವಂಥ ಕೆಲಸ ಕೊಡು ದಯವಿಟ್ಟು. ಆಗಲ್ಲ ಅಂದ್ರೆ ಅವನ್ನ ಬೇರೆ ಎಲ್ಲಾದರೂ ಕಳಿಸು, ಅವನೇ ಕೆಲಸ ಹುಡ್ಕೋತಾನೆ. ಆದರೆ ಇಲ್ಲಿ ಮಾತ್ರ ಬೇಡ. ಓಹೋ, ಈಗ ಕರೆಕ್ಟಾಗಿ ಪಾಯಿಂಟಿಗೆ ಬಂದ್ರಿ. ನಿಮಗೆ ನಿಮ್ಮ ಮಗ ಸಪ್ಲೈಯರ್ ಕೆಲಸ ಮಾಡ್ತಿದ್ದಾನೆ ಅನ್ನೋದಕ್ಕಿಂತ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾನೆ ಅನ್ನೋದೇ ಉರಿ ಅಲ್ವಾ? ಅಯ್ಯೋ, ಖಂಡಿತ ಇಲ್ಲಪ್ಪ. ನೀನ್ ಬೆಳೆದ್ರು ನನಗೆ ಖುಷಿನೇ. ಆದ್ರೆ ನನ್ನ ಮಗನ್ಗೆ ಅವನ ಯೋಗ್ಯತೆ ತಕ್ಕ ಕೆಲಸ ಸಿಗ್ಬೇಕು ಅನ್ನೋದಷ್ಟೇ ನನ್ನ ಮಾತಿನ ಅರ್ಥ. ಯಾರ್ಯಾರ ಯೋಗ್ಯತೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮಗ ಈಗ ಏನು ಕೆಲಸ ಮಾಡ್ತಿದ್ದಾನೋ ಮುಂದೇನೂ ಅದೇ ಕೆಲಸ ಮಾಡ್ತಾನೆ. ಅವನಿಗೆ ಎಷ್ಟೇ ಕ್ವಾಲಿಫಿಕೇಷನ್ ಇದ್ರು, ಎಕ್ಸ್ಪೀರಿಯನ್ಸ್ ಇದ್ರು, ಕಡೆಗೆ ಇನ್ಫ್ಲೂಯೆನ್ಸ್ ತಗೊಂಡು ಬಂದರು ಅವನಿಗಿರೋದು ಇದೇ ಕೆಲಸ. ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮೀ, ಇವತ್ತು ಮಧ್ಯಾಹ್ನ ಊಟ ತಗೊಂಡ್ಬರ್ತೀರಲ್ವಾ? ಹೋಗ್ಲಿ ಬಿಡಿ, ನಾನು ಈಗ ಕೊಟ್ಟಿರೋ ಸ್ಟಾಕಿಂದ ಸುಧಾರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕನ್ಸುತ್ತೆ. ನಾಳೆಯಿಂದ ತಗೊಂಬನ್ನಿ, ಪರವಾಗಿಲ್ಲ. ರಿಲ್ಯಾಕ್ಸ್, ಚಿಲ್. ಅಭಿಗೂ ಸಮರ್ಥಗೂ ಅಷ್ಟಕ್ಕಷ್ಟೇ ಅಂದ್ರೆ ಮತ್ತ್ಯಾಕೆ ಪಾಪು ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ? ನಿನ್ನೆ ಅವ್ನು ನೋಡಿದ್ಮೇಲೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಸಂಕಟ ಆಗಿದೆ. ಈ ವಿಷಯ ನಮ್ಮ ಮಾಧವ್ ಅವ್ರಿಗೆ ಹೇಳಿದ್ರೆ ಮನೆಯಲ್ಲಿ ಅನಾಹುತನೇ ಆಗ್ಬಹುದೇನೋ. ಏನ್ ಮಾಡ್ಲಿ ಈಗ? ಹಲೋ, ಹೇಳು ತುಳಸಿ. ಮತ್ತೆ ಮಗನ್ನ ನೋಡ್ಬೇಕಾ? ಅವನ ಬಗ್ಗೆನೇ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ಮಾವ. ಹೇಳು. ಅದು ನಿನ್ನೆ ಏನಪ್ಪ ಸರ್ವರ್, ನಾವು ಊಟ ಮಾಡೋದು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ನೀರು ಯಾರು ನಿಮ್ಮಪ್ಪ ತಂದ್ಕೊಡ್ತಾನ? ಯಾಕಪ್ಪ, ಎಂಜಿಲ್ ತಟ್ಟೆ ತಗೊಂಡೋಗೋದಕ್ಕೂ ನಿಮ್ಮಪ್ಪ ಬರ್ತಾನ? ಏನಾದರೂ ಬೇಕು ಅಂದರೆ ಅಲ್ಲೇ ಕೂತು ಆರ್ಡ್ರ್ ಮಾಡಿ. ನಿಮ್ಮಂಥ ದೊಡ್ಡ ಜನ ಹೀಗೆಲ್ಲ ಬರೋಕ್ಕೆ ಹೋಗ್ಬಾರ್ದು. ಅಪ್ಪ ಶ್ರೀಮಂತರಾದರೆ ಮಕ್ಕಳು ಶ್ರೀಮಂತರಾಗ್ತಾರೆ. ಆದರೆ ನನ್ನ ಕೇಸ್ನಲ್ಲಿ ಅಮ್ಮ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ಬಿಟ್ಲು. ಅವನು ನನ್ನ ಮೇಡಮ್ ಅಂತ ಕರೆದಾಗ ಸಂಕಟ ಆಗೋಯ್ತು ಮಾವ. ಅವನ ಕೆಲಸ ಮಾಡೋದನ್ನ ನನಗೆ ನೋಡೋಕ್ಕಾಗಲ್ಲ. ದಯವಿಟ್ಟು ಅವನಿಗೆ ಆ ಕೆಲಸ ಮಾಡಬೇಡ ಅಂತ ಹೇಳಿ ಮಾವ. ಅವನು ನಿಮ್ಮ ಮಾತು ಕೇಳ್ತಾನೆ. ತುಳಸಿ,
ಅವನು ಯಾಕೆ ಅಲ್ಲಿ ಕೆಲಸ ಮಾಡಬಾರ್ದು ಹೇಳು? ಮಾವ, ಅಲ್ಲಮ್ಮ ತುಳಸಿ, ನಿನ್ನ ಮಗ ಏನಾದ್ರು ಕಳ್ತನ ದರೋಡೆ ಮಾಡೋದ್ನ ಅಥವಾ ಯಾರಿಗಾದ್ರೂ ಮೋಸ ಮಾಡಿದಾನ? ಅಭಿ ತನ್ನ ಸಂಬಂಧಿಕ ಅಂತ ಗೊತ್ತಿದ್ರು ಕೂಡ ಅವನಿಂದ ಯಾವ ಸಹಾಯನೂ ತಗೊಳ್ಳದೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ ಅಂದಮೇಲೆ ಅದಕ್ಕೆ ನೀನು ಸಂತೋಷ ಪಡಬೇಕಲ್ವಾ ತುಳಸಿ? ಸಮರ್ಥ್ ನೀನಾ? ಬೇರೆ ಯಾರೋ ಅನ್ಕೊಂಡು ಇವಾಗ ಬೈಯಕ್ ಹೊರಟಿದ್ದೆ. ನನ್ನ ಹೆಂಡತಿ ಹತ್ರ ಈ ತರ ಬರಕ್ ಇನ್ ಯಾರಿಗೆ ಧೈರ್ಯ ಇರುತ್ತೆ ಹೇಳು? ಹೌದು, ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನೀನ್ ನೋಡ್ಬೇಕನ್ಸ್ತು, ಸೊ ನಿಮ್ ಮನೆಗೆ ಹೋಗ್ತಾ ಇದ್ದೆ. ನೀನ್ ನೋಡಿದ್ರೆ ಇಲ್ಲೇ ಸಿಗ್ತೆ. ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೆ. ಗುರುಗಳು ಹೇಗಿದ್ದಾರೆ? ಈಗ ಪರವಾಗಿಲ್ಲ. ಮಗಳನ್ನ ನೋಡಿದ್ರಲ್ಲ, ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ತಾವ್ಯಾವಾಗ ಮನೆಗೆ ಬರ್ತಿರೋ? ಯಾಕಪ್ಪ? ಕೊಬ್ಬು ನಿಂಗೆ ಎಷ್ಟು ಮಿಸ್ ಮಾಡ್ಕೋತಾ ಇದೀನಿ ಗೊತ್ತಾ? ನಿಜವಾಗ್ಲೂ? ನಿನ್ನಾಣೆ. ಅರೆ ಸಮರ್, ಕೈಯೆಲ್ಲ ಯಾಕೋ ಇಷ್ಟೊಂದು ಉರುಟಾಗಿದೆ? ಇನ್ನೇನ್ ಮತ್ತೆ, ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಬೇಕು. ನೀ ಅದ್ ಹೇಗ್ ಮಾಡ್ತೀಯೋ ಸಾಕ್ ಹೋಗಿದೆ ನಂಗಂತೂ. ಓಹೋ, ಅದಕ್ಕೆ ನಾ ಸಾಹೇಬ್ರು ನನ್ನ ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು? ಅಯ್ಯೋ ಹಾಗೇನಿಲ್ಲ ಬಾಸು, ಆ ಮನೇಲಿ ನೀನಿಲ್ಲ ಅಂತಂದ್ರೆ ಸ್ವಲ್ಪ ಬೋರ್ ಅಷ್ಟೇ. ಜಗಳ ಆಡ್ತೀವೋ, ರೇಗಾಡ್ತೀವೋ, ಪ್ರೀತಿ ಮಾಡ್ತೀವೋ ಗೊತ್ತಿಲ್ಲ, ಬಟ್ ನೀನ್ ನನ್ನ ಜೊತೆಲಿ ಇರ್ಬೇಕಷ್ಟೇ. ಅಪ್ಪ ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದಾರೆ, ಆದಷ್ಟು ಬೇಗ ಬರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಿನ್ನೆ ತಾತ ಸಂಧಿನ ಕ್ಲಿನಿಕ್ ಕರ್ಕೊಂಡು ಹೋಗಿದ್ರು. ಅವಳು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದೆ. ಸದ್ಯ ನಿನ್ ತಂಗಿ ಈ ವಿಷಯದಲ್ಲಿ ಸುಳ್ಳು ಹೇಳಿಲ್ವಲ್ಲ, ನಂಗೆ ಅದೇ ಖುಷಿ. ಇನ್ನೊಂದು ವಿಷಯ, ನಾನು ಕೆಲ್ಸಕ್ಕೆ ಜಾಯ್ನ್ ಆದೆ. ಕಂಗ್ರ್ಯಾಚುಲೇಷನ್ ಸಮರ್. ಯಾವ ಕಂಪ್ನಿ? ಕೆಲಸ ಹೇಗಿದೆ? ಏನ್ ಕೆಲಸ? ತುಂಬಾ ದೊಡ್ಡ ಕಂಪ್ನಿ, ಅಷ್ಟೇ ದೊಡ್ಡ ಜನ. ಹೆಸರು ಅಭಿಜಿತ್ ಅಂತ. ಅಭಿಜಿತ್ತ? ಮತ್ತೆ ಅವ್ರ ಕಂಪ್ನಿನಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ? ಅದ್ ಸರಿ, ಏನ್ ಕೆಲ್ಸ? ಏನಿಲ್ಲ, ಮಾಮೂಲಿ. ಪರವಾಗಿಲ್ಲ ಕಣು, ಅಂತೂ ಕೆಲಸ ಸಿಕ್ತಲ್ಲ ನಿನಗೆ. ಅಮ್ಮಂಗೆ ಅದೆಷ್ಟು ಖುಷಿ ಆಗುತ್ತೋ ಏನೋ. ಸರಿ ಬಾಸು, ನನ್ನ ಕೆಲ್ಸಕ್ಕೆ ಲೇಟ್ ಆಗ್ತದೆ, ನಾ ಹೊಡ್ತೀನಿ. ಸರಿ ಸಮರ್, ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ, ಆಮೇಲೆ ಲೇಟಾಗೆಲ್ಲ ಹೋಗಕ್ ಹೋಗ್ಬೇಡ, ಬೇಗ ಹೊರಡು. ಹಾ, ರಾತ್ರಿ ಮನೆಗೆ ಬೇಗ ಬಾ, ನಾನು ಬಂದಿರ್ತೀನಿ. ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೇನೆ. ಸರಿ ಬಾಸು, ಬರ್ತೀನಿ. ಬಾಸು, ನಾನು ಯಾವುದೇ ಸಿಚುವೇಶನ್ ಇದ್ರೂ ನನ್ನ ಜೊತೆ ನಿಲ್ತೀಯ ಅಲ್ವಾ? ಯಾಕ ಕೇಳ್ತಿದ್ಯಾ? ಖುಷಿಲಿ ನೀನ್ ಹಿಂದೆ ನಿಂತಿದ್ರು, ಕಷ್ಟ ಅಂತ ಬಂದಾಗ ಯಾವಾಗ್ಲೂ ನೀನ್ ಮುಂದೆ ಇರ್ತೀನಿ ಕಣೋ. ಕಷ್ಟ ಅನ್ನೋದು ಬರೋದೇ ಆದ್ರೆ ನಿನಗಿಂತ ಮೊದಲು ನನಗೆ ತಟ್ಲಿಕ್ಕೆ. ತನ್ನ ಜವಾಬ್ದಾರಿನೇ ದೊಡ್ಡದು ಅಂತ ಅನ್ಸಿರ್ಬೇಕಲ್ವಾ? ಒಂದು ಮಾತು ಹೇಳ ತುಳಸಿ, ಇಷ್ಟು ದಿವಸ ನನ್ನ ಮೊಮ್ಮಗನಿಗೆ ಜವಾಬ್ದಾರಿನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನನಗೆ ಅವನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ಹೇಳೋದು ನಿಜ ಮಾವ.
ಆ ಕ್ಷಣ ಅವರಿಬ್ರು ನೋಡಿ ಮನಸ್ಸಿಗೆ ಕಸಿವಿಸಿ ಆಯಿತು. ಮಕ್ಕಳು ಎಷ್ಟೇ ತಾಯಿ ಹೊಟ್ಟೆ ಉರಿಸ್ಬೋದು, ಆದ್ರೆ ತಾಯಿಯಾಗಿ ನಾನು ಮಗನ ಹೊಟ್ಟೆ ಉರಿಸ್ಬಿಟ್ಟಿದ್ದೀನಿ ಅನ್ನೋ ಅಪರಾಧಿ ಪ್ರಜ್ಞೆ ಕಾಡಕ್ಕೆ ಶುರು ಆಗ್ಬಿಡ್ತು. ಅದನ್ನು ಸಹಿಸ್ಕೊಳಕ್ಕಾಗದೆ ಈಗ ನಿಮಗೆ ಫೋನ್ ಮಾಡಿ ಹೀಗೆ ಹೇಳಿಬಿಟ್ಟೆ. ಆದರೆ ನೀವು ಹೇಳೋದನ್ನು ಕೇಳಿದ್ಮೇಲೆ ನನಗೂ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಮಗ ತಟ್ಟೆನೇ ತೊಳಿತಾ ಇರ್ಬೋದು, ಆದರೆ ಅದನ್ನು ಸ್ವಾಭಿಮಾನದಿಂದ ಮಾಡ್ತಾ ಇದ್ದಾನೆ. ಹಾಯ್ ಸಂಧ್ಯಾ. ಓ ಸಿರಿ, ಬಂದ್ಯಾ? ಸದ್ಯ ನನಗಂತೂ ದಿನ ಬೆಳಗ್ಗೆ ದೋಸೆ ತಿಂದು ತಿಂದು ಬೋರ್ ಆಗೋಗಿತ್ತು. ಅಷ್ಟೇ ತಾನೇ, ಬರೀನೇ ಮಾಡ್ಬೇಡ. ಇನ್ಮೇಲೆ ನಿಂಗೇನು ಬೇಕೋ ಹೇಳು, ನಾನು ಮಾಡ್ಕೊಡ್ತೀನಿ, ಸರಿನಾ? ಸಮರ್ಥ್ ಸಿಕ್ಕಿದ್ದ, ಚೆಕಪ್ಪಿಗೆ ಹೋಗಿದ್ರಿ ಅಂತ ಹೇಳ್ದ. ಈಗ ತಾತಂಗೆ ಕನ್ಫರ್ಮ್ ಆಯ್ತು. ನೀನು ಅದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೋಬೇಡ. ಇನ್ನು ಮುಂದೆ ನೀನು ಖುಷಿಯಾಗಿರ್ಬೇಕು, ಗೊತ್ತಾಯ್ತಾ? ಏನು ಖುಷಿನೋ ಸಿರಿ, ನಂಗೊಂಥರ ಸುಸ್ತಾಗ್ತಿದೆ. ಒಳ್ಳೆ ಮೂಸಂಬೆ ಜ್ಯೂಸ್ ಕುಡಿಬೇಕು ಅನಿಸ್ತಿದೆ. ಆದರೆ ತಾತಂಗೆ ಮಾಡಿಕೊಡು ಅಂತ ಹೇಳೋಕ್ಕಾಗಲ್ಲ. ನಾನೇ ಮಾಡ್ಕೊಳ್ಳೋಣ ಅಂದರೆ ನನಗೆ ಬೇರೆ ಶಕ್ತಿನೇ ಇಲ್ಲ. ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಅಷ್ಟೇ ತಾನೇ, ನಾನು ಮಾಡ್ಕೊಡ್ತೀನಿ ಬಿಡು. ನಿಜವಾಗ್ಲೂ 5 ನಿಮಿಷ ಟೈಮ್ ಕೊಡು, ಮಾಡ್ಕೊಂಡು ಬರ್ತೀನಿ, ಸರಿನಾ? ಜೋ ಜೋ ಲಾಲಿ ಹೋಗ್ಲಾಡಿ, ಯಾವಾಗ ಬಂದೆ ನೀನು? ಈಗ ತಾನೇ ಬಂದೆ ತಾತ. ಏನ್ ತಾತ, ಮರಿ ಮಗ ಬರ್ತಾ ಇದ್ದಾನೆ ಅಂತ ಆಗ್ಲೇ ಲಾಳಿ ಹಾಡೆಲ್ಲ ಹಾಡಕ್ ಶುರು ಮಾಡಿದ್ದೀರಾ? ಮುತ್ತಾತ ಆಗ್ತಿದ್ದೀರಲ್ಲ, ಪಾರ್ಟಿ ಕೇಳೋಣ ಅಂತ ಬಂದೆ. ಅದಕ್ಕೇನಂತೆ, ನಿನಗೆ ಮಾತ್ರ ಏನು, ಇಡೀ ಊರಿಗೆ ಪಾರ್ಟಿ ಕೊಟ್ಬಿಡೋಣ ಬಿಡು. ಸೋಗ್ಲಾಡಿ, ಬೀಗ್ರ ಆರೋಗ್ಯ ಆಗಿದೆ. ಪರವಾಗಿಲ್ಲ ತಾತ, ಆದ್ರೆ ಯಾಕೋ ಒಂಥರ ಆಬ್ಸೆಂಟ್ ಮೈಂಡೆಡ್ ಆಗಿರ್ತಾರೆ. ನಾನು ಏನು ಹೇಳಿದ್ರು ಏನೂ ಮಾಡಲ್ಲ, ಕೇಳಿದ್ರೆ ಮರ್ತೋದೆ ಅಂತ ಹೇಳ್ತಾರೆ. ಸದ್ಯ ನೀನು ಇದ್ದಷ್ಟು ದಿವಸ ಆದರೂ ಅವರು ನೆಮ್ಮದಿಯಾಗಿದ್ದರು ಬಿಡು. ತಾತ, ಸಂಧ್ಯಾ ಜ್ಯೂಸ್ ಕೇಳಿದ್ಲು, ಮಾಡ್ಕೊಂಡು ಬರ್ತೀನಿ. ಹಲೋ, ಹೌದಲ್ವಾ? ಮಾವ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ರಾಜ ಸತ್ಯ ಹರಿಶ್ಚಂದ್ರನೇ ಸ್ಮಶಾನ ಕಾಯ್ತಿರ್ಲಿಲ್ವಾ? ಪಾಪು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ, ಅದು ಮುಖ್ಯ ಅಲ್ವಾ? ಮಹೇಶ್ವರೇ, ಏನಾಯ್ತು? ಹುಷಾರು, ನಾ ಬಂದಿಲ್ಲ ಅಂದ್ರೆ ಬಿಟ್ಟೆ ಹೋಗ್ತಿದ್ರಿ ಅಲ್ವಾ? ಏನಾದ್ರೂ ಬೇಕಿತ್ತಾ? ಇವರಾಗೆ ಹೇಳಕ್ಕೇನಾದ್ರೂ ಪ್ರಯತ್ನ ಪಟ್ರ? ಹಶ್ವೇನಾದ್ರೂ ಆಗಿದ್ಯಾ? ಏನಾದ್ರೂ ತಿಂತಿದ್ರಾ? ಸೂಪ್ ಮಾಡ್ಕೊಂಡು ಬರ್ಲಾ? ಇವ್ರು ಯಾಕೆ ಕೇಳೋ ಪ್ರಯತ್ನ ಮಾಡಿದ್ರು? ಕೇಳಿದ್ರೆ ಯಾವ ಪ್ರತಿಕ್ರಿಯೆನೂ ಕೊಡ್ತಾ ಇಲ್ಲ. ಮಾತ್ರೆ, ನಿಮಗೆ ಮಾತ್ರೆ ಏನಾದರೂ ಬೇಕಿತ್ತಾ? ನಿಮ್ಮ ಮಾತ್ರೆಗಳೆಲ್ಲ ತಗೊಂಡ್ರಾ? ಮೂರು ಥರ ಮಾತ್ರೆ ಇದೆಯಲ್ಲ ಮಹೇಶ್ ಅವರೇ, ನೀವು ದಿನ ಈ 3 ನುಂಗ್ತೀರಾ?